ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಭಟ್ಕಳದ ಎಲ್ಲ ನನ್ನ ಹಿಂದೂ ಧರ್ಮಾಭಿಮಾನಿ ಬಂಧುಗಳೇ, ನಾನು ಪೊಲೀಸರ ಜೊತೆ ಅಲ್ಲಿ ಮಾತಾಡ್ತಿರ್ಬೇಕಿದ್ರೆ ಕೇಳಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಫೋರ್ಸ್ ತಂದಿದ್ದೀರಿ, ಏನು ಕೇಳಿದ್ರು, ಜನರನ್ನ ಕಂಟ್ರೋಲ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ತಂದಿದ್ದೀವಿ ಅಂದರು. ನಾನು ಹೇಳಿದೆ, ಇದು ಹಿಂದೂ ಸಂಘಟನೆ ಕಾರ್ಯಕರ್ತರು, ನಿಮ್ ಯಾರಿಂದಲೂ ಇದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಮ್ಮ ಹಿರಿಯರು ಹೇಳಿದ್ರೆ, ಒಬ್ಬರು ಹೇಳಿದ್ರು ಕೂಡ ಮಾತನ್ನ ಕೇಳ್ತಾರೆ. ಆದ್ರೆ ನೀವು ಕಾನೂನಿನ ಮೀರಿ, ನಿಯಮಗಳನ್ನು ಮೀರಿ, ಯಾವುದೋ ಸರ್ಕಾರದ ಮಾತನ್ನ ಕೇಳ್ತಾ, ಯಾವುದೋ ಮತಾಂತರ ಮಾತನ್ನ ಕೇಳ್ತಾ ನಮ್ಮನ್ನ ದಮನ ಮಾಡಬೇಕು ಅಂತ ಹೊರಟ್ರೆ, ನೀವು 5,000 ಅಲ್ಲ 10,000 ಜನ ತಂದ್ರು ಕೂಡ ನಮ್ಮನ್ನ ನಿಯಂತ್ರಣ ಮಾಡಬೇಕು. ಈಗ ಸಂಘಟನೆ ಮಾತ್ರ ಬಂದಿದೆ. ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಭಟ್ಕಳದ ಹಿಂದೂ ಸಮಾಜ ಬರುತ್ತೆ. ಸಂಘಟನೆಯ ಜೊತೆಗೆ ಮಾತಾಡಬಹುದು, ಸಂಘಟನೆಗೆ ಮುಖಂಡರಿದ್ದಾರೆ, ಮಾತಾಡಬಹುದು. ಸಮಾಜ ನಾಳೆ ಇದ್ರೆ ಅದಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮಾತಾಡಕ್ಕಾಗಲ್ಲ. ಹಾಗಾಗಿ ಈಗ ಏನು ಬೇಡಿಕೆಗಳನ್ನು ನಾವು ಇಲಾಖೆಯ ಮುಂದೆ ಇಟ್ಟಿದ್ದೇವೆ, ಆ ಬೇಡಿಕೆಗಳನ್ನು ತತ್ಕ್ಷಣದಲ್ಲಿ ಈಡೇರಿಸಬೇಕು. ಒಂದನೇದಾಗಿ ಮೂರಿನಕಟ್ಟೆಯನ್ನ ಅಲ್ಲಿ ಕಟ್ತೀವಿ ಅಂತ ನೀವೇನು ಬಹಳ ದೊಡ್ಡ ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಹೊಡೆದಿದ್ದೀರಿ, ಕಟ್ಟಬೇಕು. ಆದ್ರೆ ಅಗತ್ಯವೇ ಇಲ್ಲದಂತ ಅರಣ್ಯ ಭೂಮಿಯಲ್ಲಿದ್ದಂತ ಆ ಕಟ್ಟಿದಂತ ಕಟ್ಟೆಯನ್ನ ಕೆಡವಿದಂತಹ ಪಾಪಿಗಳಿಗೆ ಏನು ಶಿಕ್ಷೆ ಆಯಿತು, ಇದನ್ನ ಇವತ್ತು ಹಿಂದೂ ಸಮಾಜ ಕೇಳ್ತಾ ಇದೆ. ದಾಳಿ ಕೇವಲ ನಮ್ಮ ಧಾರ್ಮಿಕ ವ್ಯವಸ್ಥೆ